ಚೆನ್ನಾಗಿರುತ್ತೆ ಅದೆಲ್ಲ. ಆಮೇಲೆ ಗ್ರಾಟಿಟ್ಯೂಡ್ ನಿಮ್ಮ ಕ್ರಿಯೇಟಿವಿಟಿ ಇಂಪ್ರೂವ್ ಆಗೋದಕ್ಕೆ, ನಿಮ್ಮ ಮೆಮೊರಿ ಸೆಲ್ಗಳು ಅಲರ್ಟಿವ್ ಆಗಿರಕ್ಕೆ, ನಿಮ್ಮ ಇಂಟೆಲಿಜೆನ್ಸ್ ಟ್ರಿಗರ್ ಆಗೋದಕ್ಕೆ, ನಿಮ್ಮ ಯೌವನವನ್ನ ನೀವು ಕಾಪಾಡ್ಕೊಳ್ಳೋದಕ್ಕೆ, ಮೆದುಳು ಆಟ್ರಫಿ ಅಂತ ಒಂದು ಡಿಸೀಸ್ ಬರುತ್ತೆ 45 ವಯಸ್ಸಾದ್ಮೇಲೆ. ಆಟ್ರಫಿ ಅಂತಂದ್ರೆ ಶಿಂಕ್ ಆಗುತ್ತೆ ಬ್ರೈನ್ ಸೆಲ್ಸ್. ಯಾಕೆ ಶಿಂಕ್ ಆಗುತ್ತೆ ಅಂತಂದ್ರೆ ಬ್ರೈನ್ ಸೆಲ್ಗಳು ಸೊತಗುತ್ತೆ. ದೇಹದಲ್ಲಿರೋ ಸೆಲ್ಗಳಿಗಿನ್ನ ಬ್ರೈನ್ ಸೆಲ್ ಸಾಯಲ್ಲ ಬೇಗ. ಕೆಲಸ ಜಾಸ್ತಿ ಕೊಡ್ತಾ ಇರ್ತೀವಿ, ಅದರಿಂದ ಯೌವನ ಬ್ರೈನ್ ಸೆಲ್ಸ್. ಈ ದೇಹದಲ್ಲಿರೋ ಸೆಲ್ಗಳು ಒಂಥರ ಸೆಡೇಟಿವ್ ಲಿವಿಂಗು, ಸೌಕರ್ಯ ಕೊಡೋ 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 ಸೆಡೇಟಿವ್ ಸೊತೋಗುತ್ತೆ. ಯಾವುದು ಕೆಲಸ ಮಾಡ್ತಿರುತ್ತೆ, ಅದಕ್ಕೆ ನೋಡಿ ಕೂಲಿ ಕೆಲಸ ಮಾಡೋರು ಎಷ್ಟು ಚೆನ್ನಾಗಿರ್ತಾರೆ, ಹೌದು, ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾರೆ ನೋಡಿ, ಅವರೆಲ್ಲ ಚೆನ್ನಾಗಿರ್ತಾರೆ. ನಾವು ಕೂತು ದೇಹ ಹಾಳು ಮಾಡ್ಕೋತೀವಿ. ಸೊ ಈ ಬ್ರೈನ್ಗೆ ಕೆಲಸ ಕೊಡ್ಬೇಕು, ಮನ ಕೆಲಸ ಕೊಡೋ ಕೆಲಸ ಅಲ್ಲ, ಕ್ರಿಯೇಟಿವ್ ಆಗಿರ್ಬೇಕು ಅದಕ್ಕೆ. ಸೊ ನೀವು ಮಲ್ಕೊಂಡು ಬೆಳಗ್ಗೆ 6 ಗಂಟೆಗೆ ಎದ್ದಾಗಿಂದ ರಾತ್ರಿ 10 ಗಂಟೆಗೆ ಬೆಡ್ಡಲ್ಲಿ ಮಲಗೋ ತನಕ ನಾನು ಏನು ಮಾಡಿದೆ ಹಾಗಂತ ರಿಕಲೆಕ್ಟ್ ಮಾಡಕ್ ಟ್ರ್ಯಾಕ್ ಮಾಡ್ರೆ ಅದು ದಟ್ ಇಸ್ ದಿ ರಿಯಲ್ ವರ್ಕ್ ಫಾರ್ ದ ಬ್ರೈನ್. ರಿಯಲ್ ಕ್ರಿಯೇಟಿವಿಟಿ ವಿಜುವಲೈಸೇಷನ್ ಆಗತ್ತೆ. ಕ್ರಿಯೇಟಿವಿಟಿ ಎಲ್ಲಿ ಬರುತ್ತೆ ಅಂದ್ರೆ ವಿಜುವಲೈಸೇಷನ್ ಅಲ್ಲಿ. ಸೊ ನೀವು ಕ್ರಿಯೇಟಿವ್ ಥಿಂಕ್ ಮಾಡಕ್ ಸ್ಟಾರ್ಟ್ ಮಾಡಿದಾಗ ವಿಜುವಲೈಸೇಷನ್ ಸ್ಟಾರ್ಟ್ ಆಗುತ್ತೆ. ಸೊ ವಿಜುವಲೈಸೇಷನ್ ಯಾವಾಗ ಮಾಡ್ತೀರಿ, ನಿಮ್ಮ ಇಂಟೆಲಿಜೆನ್ಸ್ ಟ್ರಿಗರ್ ಆಗುತ್ತೆ. ಇದು ರೆಗ್ಯುಲರ್ ಒಂದು ಅಭ್ಯಾಸ ಮಾಡ್ಕೋಬೇಕು. ಒಂದು 5 ರಿಂದ 10 ನಿಮಿಷ ಆಗ್ಬೋದು. ನೀವು ಒಂದು ದಿನಕ್ಕೆ 10 ಗಂಟೆ ಕಾಲ ಕಳೆದಿರ್ತೀರಾ, 10 ನಿಮಿಷದಲ್ಲಿ ವಿಜುವಲೈಸ್ ಮಾಡ್ಬೋದು. ಇದರಲ್ಲಿ ಇಂಪಾರ್ಟೆಂಟ್ ಆಗಿರೋ ವಿಚಾರಗಳು ಮಾತ್ರ ವಿಜುವಲೈಸ್ ಮಾಡ್ತೀವಿ, ಎಲ್ಲ ಮಾಡೋದಿಲ್ಲ. ಸೊ ಈ ಬ್ರೈನ್ ಸೆಲ್ಸ್ ಅನ್ನ ಟ್ರಿಗರ್ ಮಾಡಬೇಕು ಅಂದ್ರೆ ನೀವು ಇದನ್ನ ಮಾಡಬೇಕು, ಇಲ್ಲ ಧ್ಯಾನ ಮಾಡಬೇಕು. ಆಧ್ಯಾತ್ಮದ ಧ್ಯಾನದ ಅಭ್ಯಾಸ ಮಾಡೋರಿಗೆ ಬ್ರೈನ್ ಸೆಲ್ಸ್ ಯಾವಾಗಲೂ ಅಲರ್ಟ್ ಆಗಿರುತ್ತೆ. ನಿಮ್ಮ ಇಂಟೆಲಿಜೆನ್ಸ್ ಯಾವಾಗಲೂ ಟ್ರಿಗರ್ ಆಗುತ್ತೆ. ಅವ್ರನ್ನ ಏಮಾರಿಸೋದು ಕಷ್ಟ, ಮೋಸ ಮಾಡೋದು ಕಷ್ಟ. ಧ್ಯಾನ ಮಾಡೋದನ್ನ ಪ್ರೆಸೆನ್ಸ್ ಆಫ್ ಮೈಂಡ್, ತುಂಬಾ ಪ್ರೆಸೆನ್ಸ್ ಆಫ್ ಮೈಂಡ್ ಇರುತ್ತೆ, ಟ್ರಿಗರ್ ಆಗಿರುತ್ತೆ. ಅವ್ರಿಗೆ ಯಾವಾಗಲೂ ಸಬ್ ಕಾನ್ಶಿಯಸ್ ಆಲ್ಫಾ ಸ್ಟೇಟ್ ಇರ್ತಾರೆ ಅವರು. ಸೊ ಅದರಿಂದ ಡೆಸಿಷನ್ ಮೇಕಿಂಗು, ಇಂಟೆಲಿಜೆನ್ಸು ಎಲ್ಲ ತುಂಬಾ ಶಾರ್ಪ್ ಆಗಿರುತ್ತೆ.